ನಮಸ್ಕಾರ. ಇವತ್ತು ಮುಖದ ಮೇಲೆ ಮಡುವೆಗಳು ಯಾಕಾಗ್ತಾವೆ ಅನ್ನೋದ್ರ ಬಗ್ಗೆ ತಿಳ್ಕೋಣ. ನೋಡಿ, ಸಾಮಾನ್ಯವಾಗಿ ಮಡುವೆಗಳು ಆದವು ಅಂತಂದರೆ ಸಾಕು, ನಿಮ್ಮ ಆತ್ಮವಿಶ್ವಾಸನೇ ಕಳ್ಕೊಂಡ್ಬಿಡ್ತೀರ. ವಿಶೇಷವಾಗಿ ಹೆಣ್ಮಕ್ಳು ಹಾಗಂತೇನಿಲ್ಲ, ಗಂಡು ಮಕ್ಕಳು ಕೂಡ ಅದೇ ಥರ ಮಾಡ್ತಾರೆ. ಏನಾದರೂ ಭಾಳ ದಿನಗಳಿಂದ ನೋಡಿಲ್ಲ, ಒಮ್ಮೆಲೊಮ್ಮೆ ಬಂದುಬಿಟ್ಟು ಅಂದರೆ ಏನಾಗುತ್ತೆ ಅಂದರೆ ಬಹಳಷ್ಟು ಚಿಂತಾಜನಕರಾಗ್ತಾರೆ. ಮಡುವೆ ಬರೋಕ್ಕೆ ಕಾರಣ ಏನು? ಮಡುವೆ ಬರೋಕ್ಕೆ ಕಾರಣ ಮುಖ್ಯವಾಗಿ ಏನು ಅಂತಂದರೆ ನೋಡಿ, ವಯಸ್ಸಾಗ್ತಾ ಆಗ್ತಾ ಹೋಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ ಅಲ್ವಾ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಒಂದು ಕಾರಣ ಆಗಿರುತ್ತೆ. ಅನುವಂಶಿತೆ ಕೂಡ ಆಗುತ್ತೆ. ಏನಾದರೂ ನಿಮ್ಮ ಅಪ್ಪ ಅಮ್ಮನಿಗೆ ಏನಾದರೂ ಅವರ ವಯಸ್ಸಿನಲ್ಲಿ, ಸಣ್ಣ ವಯಸ್ಸಿನಲ್ಲಿ ಅವ್ರಿಗೆ ಏನಾದರೂ ಆಗಿತ್ತು ಅಂದರೆ ಅವ್ರಿಗೂ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ವಿಷಯ ಇಲ್ಲ, ಬಹಳ ಸರ್ವೇ ಸಾಮಾನ್ಯವಾದಂಥ ಕೆಲಸ ಆಯಿತು. ಇನ್ನೊಂದೇನು, ಮೂರನೇದು, ಪಿತ್ತ ಸಮಸ್ಯೆ ಅತಿ ಹೆಚ್ಚು ಆಯಿತು, ದೇಹದಲ್ಲಿ ಅತಿ ಹೆಚ್ಚು ಉಷ್ಣತೆ ಉಂಟಾಯಿತು ಅಂದರೆ ಆವಾಗಲೂ ಆಗುತ್ತೆ. ನಾಲ್ಕನೇದು ಮುಖ್ಯವಾದ ವಿಷಯ, ಬಹಳ ಮುಖ್ಯವಾದ ಘಟ್ಟ ಏನು ಅಂತಂದರೆ ಬ್ಲಾಕೇಜ್. ದೇಹದಲ್ಲಿ ಏನಾದರೂ ಬ್ಲಾಕೇಜ್ ಉತ್ಪತ್ತಿ ಆಯಿತು ಅಂತಂದರೆ ಏನು, ಈ ಸ್ವೆಟಿಂಗ್ ಗ್ಲ್ಯಾಂಡು ಮತ್ತು ಸಿಬೇಸಸ್ ಗ್ಲ್ಯಾಂಡ್ ಏನು ಇರ್ತಾವಲ್ಲ, ಅವೆರಡು ಸರಿಯಾದ್ರಿಂದ ಕೆಲಸ ಮಾಡೋದಿಲ್ಲ. ಸಿಗ್ರೇಷನ್ ಸರಿಯಾದ್ರಿಂದ ಆಗದೇ ಇದ್ದ ಕಾರಣಕ್ಕಾಗಿ ಒಳಗಡೆ ಇರ್ತಕ್ಕಂಥ ಕೆಟ್ಟ ಕಲ್ಮಶ ಹೊರಗಡೆ ಬರೆದಿದ್ದ ಕಾರಣಕ್ಕಾಗಿ ಮೊಡವೆಗಳಾಗೋಕ್ಕೆ ಪ್ರಾರಂಭ ಆಗ್ತವೆ. ಯಾಕೆ ಅಂದರೆ ಬ್ಲಾಕೇಜ್ ಕಾರಣ ಅಂತ ಹೇಳ್ಬೋದು. ಇನ್ನೂ ಒಂದು ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಏನು ಅಂತಂದರೆ ಅದೇನು, ಚಿಂತೆ. ಅತಿ ಹೆಚ್ಚು ಚಿಂತೆ ಮಾಡಿದ್ರೆ ಅಂದರೆ ಮಡುವೆಗಳು ಖಂಡಿತವಾಗಿ ಬರ್ತವೆ. ಯಾಕೆ ಅಂತಂದರೆ ರಸವಾಹಿನ್ಯ ದುಷ್ಯಂತೆ ಚಿಂತಾನಂ ಅತಿ ಚಿಂತೆಯೇ. ಯಾವ ವ್ಯಕ್ತಿ ಚಿಂತೆ ಮಾಡ್ತಾನಲ್ಲೋ ಅವನ ರಸಧಾತು ಕೆಡುತ್ತೆ, ಆಗ ಮತ್ತೆ ಪಿಂಪಲ್ಸ್ ಬರೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಇನ್ನೂ ಏನು ಕಾರಣ ಅಂದರೆ ನಿಮ್ಮ ದಿನಚರ್ಯದಲ್ಲಿ ಏನು ತಪ್ಪು ಮಾಡ್ತೀರಾ ನೀವು? ಬೆಳಗ್ಗೆ ಬೇಗ ಹೇಳೋದಿಲ್ಲ, ಅದರಿಂದ ಏನಾಗುತ್ತೆ ಅಂತಂದರೆ ನೋಡಿ, ಬೆಳಗ್ಗೆ ಬೇಗ ಹೇಳದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ದೇಹದಲ್ಲಿ ಕಲ್ಮಶ ಜಾಸ್ತಿ ಆಗುತ್ತೆ. ಹೇಗೆ, ಮಲ ವಿಸರ್ಜನೆ ಮಾಡುವಂಥ ಕಾಲ ಏನು ಅಂದರೆ 6 ಗಂಟೆಗಳ ಕಾಲ ಇರುತ್ತೆ. ನೀವೇನು ಮಾಡ್ತೀರಾ, 7 ಗಂಟೆಗೆ ಹೇಳ್ತೀರಾ, 8 ಗಂಟೆಗೆ ಹೇಳ್ತೀರಾ. ಯಾರ್ಯಾರು ಈ ಥರ ಮಾಡ್ತೀರಾ ಅವ್ರಿಗೆ ಕಂಪಲ್ಸರಿ ಪಿಂಪಲ್ಸ್ ಆಗ್ತಾ ಇರ್ತಾವೆ, ಯಾವುದೇ ಅನುಮಾನ ಇಲ್ಲ, ಆಗ್ತಾ ಇರ್ತಾವೆ. ಓಕೆ. ಇನ್ನು ಏನು, ಅತಿ ಹೆಚ್ಚು ಹುಳಿ ತಿನ್ನೋದು, ಅತಿ ಹೆಚ್ಚು ಖಾರ ತಿನ್ನೋದು, ಬೇಕರಿ ಐಟಮ್ ತಿನ್ನೋದು, ಭಾರವಾದಂಥ ಆಹಾರ, ಗುರು ಆಹಾರ ಅಂತ ಕರಿತೀವಿ ನಾವು. ಮೈದಾ ಆಹಾರ ಐಟಮ್ ಆಗಿರ್ಬೋದು, ದೇಹಕ್ಕೆ ಒಗ್ಗದೇ ಇರುವಂಥ ಆಹಾರ ಆಗಿರ್ಬೋದು. ನಾಲಿಗೆಗೆ ರುಚಿ, ದೇಹಕ್ಕೆ ಒಗ್ಗೋದಿಲ್ಲ ಅಂಥ ಆಹಾರ ತಿನ್ನೋದ್ರಿಂದ ಕೂಡ ಏನಾಗುತ್ತೆ, ದೇಹದಲ್ಲಿ ಕೆಟ್ಟ ಪರಿಣಾಮ ಬೀರ್ಬಿಟ್ಟು ನಮಗೆ ಪಿಂಪಲ್ಸ್ ಬರೋದಕ್ಕೆ ಬಹಳಷ್ಟು ಸಹಕಾರಿಯಾಗುತ್ತೆ ನಮ್ಮ ದೇಹಕ್ಕೆ. ಯಾವಾಗ ನೀವು ಕೆಟ್ಟ ಆಹಾರವನ್ನು ತೊಗೊಳ್ತೀರ ಅವಾಗ, ಹೌದಾ? ಈ ರೀತಿ ಮಾಡ್ತಾ ಹೋಗ್ತೀರಾ. ಬೆಳಗ್ಗೆ ಬೇಗ ಯಾರು ಹೇಳ್ತಾ ಇಲ್ಲ ಅವರಿಗೆ ಕೆಟ್ಟ ಬುತ್ತಿ ಪಿಂಪಲ್ಸ್ ಆಗ್ತಾ ಇರ್ತವೆ. ಇನ್ನೂ ಒಂದು ಏನು, ಯಾವ ವ್ಯಕ್ತಿಗೆ ಪಿಂಪಲ್ಸ್ ಆಗಿರ್ತಾವಲ್ಲ ಅವರು ದಯವಿಟ್ಟು ಯಾವುದೇ ಕಾರಣಕ್ಕೆ ಚಿಂತೆ ಮಾಡಬಾರ್ದು. ಈಗ ಪರಿಹಾರಕ್ಕೆ ಹೋಗೋಣ. ಪರಿಹಾರ ಅಂದ್ರೇನು? ಮೊದಲನೇದೇನಪ್ಪ ಅಂತಂದರೆ ಚಿಂತೆ ಮಾಡಬಾರ್ದು ಅಂತ. ಚಿಂತೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಈಗಾಗಲೇ ಹೇಳಿದ್ದೀನಿ, ಚಿಂತೆ ಮಾಡ್ಬೋದು. ಇನ್ನೊಂದು, ಪಿಂಪಲ್ಸ್ ಆದವರಿಗೆ ಮಿರರ್ ನೋಡಬಾರ್ದು ಅಂತ. ಮಿರರ್ ನೋಡಿದ್ರೆ, ಕನ್ನಡಿ ನೋಡಿದರೆ ನಿಮಗೆ ಪಿಂಪಲ್ಸ್ ಆಗುವುದು ಕಟ್ಟಿಟ್ಟ ಬುತ್ತಿ, ನೆನಪಿಟ್ಕೊಳ್ಳಿ. ಏನು ಮಾಡ್ತೀರಿ ನೀವು, ಪಿಂಪಲ್ಸ್ ಆಯಿತು ಅಂದರೆ ಅದನ್ನು ಹೋಗಿಬಿಟ್ಟು ಅದನ್ನು ನೋಡಿಬಿಟ್ಟು ಹಿಂಗೆ ಅದು ಒಗ್ಗರಣೆ ಹೊಡೆದಂಗೆ ಮಾಡ್ತಿರೋದನ್ನೋದು ಒಂಥರ ಹಿಚಕೋದು ಕಿವುಚೋದು ಮಾಡ್ತಿರ್ತಾರೆ. ಅದೇನಾಗುತ್ತೆ, ಅಕಲ್ಮಶ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ಒಂದಿದೆ ಅಂದರೆ ಅದು ಪಕ್ಕದಲ್ಲೂ ಬಂದುಬಿಡುತ್ತೆ. ಬಂತು ಅಂತಂದರೆ ಅಲ್ಲೇ ಮತ್ತೆ ಸೀಕ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಮತ್ತೊಂದು ಪಿಂಪಲ್ಸ್, ಒಂದರಿಂದ ಮತ್ತೊಂದು ಅಲ್ವಾ, ಒಂದಕ್ಕೆ 10 ಪಿಂಪಲ್ಸ್ ಆಗ್ತಾ ಹೋಗೋದು. ಅದಕ್ಕೆ ನೀವು ಯಾವುದೇ ಕಾರಣಕ್ಕಾಗಿ ಮಿರರ್ ನೋಡೋಕ್ಕೆ ಹೋಗಬೇಡಿ, ಆಯಿತಾ? ಇನ್ನೂ ಒಂದು, ಹುಳಿ ಖಾರ ಉಪ್ಪು ಎಲ್ಲ ಸರಿಯಾದ ಸಮತಟ್ಟವಾಗಿ ತಿನ್ನುವಂಥ ಪ್ರಯತ್ನ ಮಾಡ್ತಾ ಹೋಗಿ, ಆಯಿತಾ? ಇನ್ನೂ ಒಂದು, ನಾವು ಹೊರಲೇಪನಗಳನ್ನು ಅಂತ ನಾನು ಹೇಳ್ತೀನಿ. ಯಾವ ರೀತಿ ಏನು ಹಚ್ಕೊಳ್ಬೇಕು, ಚಂದನ್ ಪೌಡ್ರ್ ಜೊತೆ ನೀವು ಬೇರೆ ಏನಾದರೂ ಹಿಟ್ಟು ಮಿಶ್ರಣ ಮಾಡ್ಬೋದು. ಏನು, ಹೆಸರು ಬೇಳೆ ಹಿಟ್ಟನ್ನು ಮಿಶ್ರಣ ಮಾಡ್ಬೋದು, ಇಲ್ಲ ಶನಗೆ ಬೇಳೆ ಹಿಟ್ಟನ್ನು ಮಿಶ್ರಣ ಮಾಡಿ, ಇಲ್ಲ ಕಡಲೆಬೇಳೆ ಹಿಟ್ಟನ್ನು ಮಿಶ್ರಣ ಮಾಡಿ. ಮೂರರಲ್ಲಿ ಯಾವುದಾದ್ರೂ ಒಂದು ಮಿಶ್ರಣ ಮಾಡಿಬಿಟ್ಟು ಅದರಲ್ಲಿ ಹಾಲು ಅಥವಾ ನೀರಿನನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಅದು ಅಪ್ಲೈ ಮಾಡಿಬಿಟ್ಟು ಭಾಳ ಜಾಸ್ತಿ ಅತಿ ಹೆಚ್ಚು ರಬ್ ಮಾಡೋಕ್ಕೆ ಹೋಗ್ಬೇಡಿ. ಪ್ರೀತಿಯಿಂದ ನೋಡ್ಬೇಕು ಅದನ್ನು. ಅತಿ ಹೆಚ್ಚು ರಬ್ ಮಾಡೋದು ಬೇಡ. ಅದನ್ನು ಹಚ್ಚಿಬಿಟ್ಟು 20 ನಿಮಿಷಗಳ ಕಾಲ ಅದನ್ನು ಹಾಗೇ ಬಿಟ್ಟು ಆಮೇಲೆ ಉಗುರು ಬೆಚ್ಚಿನ ನೀರಿನಿಂದ ಪ್ರೀತಿಯಿಂದ ಅದನ್ನು ಒರೆಸುವುದಕ್ಕೆ ಪ್ರಯತ್ನ ಮಾಡಬೇಕು ನೀವು, ಆಯಿತಾ? ಇನ್ನೊಂದು, ಸರಿಯಾದ ಪ್ರಮಾಣದಲ್ಲಿ ನೀರಿನ ಪ್ರಮಾಣ ದೇಹಕ್ಕೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಸಂಪೂರ್ಣವಾಗಿ ವಹಿಸಬೇಕು. ಮತ್ತು ಆಹಾರ ಆಗಿರ್ಬೋದು, ವಿಹಾರ ಆಗಿರ್ಬೋದು, ದಿನಚರ್ಯ ಆಗಿರ್ಬೋದು, ರಾತ್ರಿಚರ್ಯ ಆಗಿರ್ಬೋದು, ಸರಿಯಾದ ಸಮಯಕ್ಕೆ ಮಲ್ಕೊಬೋದು, ಸರಿಯಾದ ಸಮಯಕ್ಕೆ ಹೇಳೋದು, ಇದೆಲ್ಲ ಮಾಡಲಿಲ್ಲ ಅಂತಂದರೆ ನಿಮಗೆ ಪಿಂಪಲ್ಸ್ ಕಟ್ಟಿಟ್ಟ ಬುತ್ತಿ ಯಾರು ಕೂಡ ನಿಮಗೆ ತಪ್ಪಿಸ್ಲಿಕ್ಕಾಗಲ್ಲ. ನೀವು ಯಾವುದೇ ಕಾಸ್ಮೆಟಿಕ್ ಹಚ್ಕೊಳ್ಳಿ, ಯಾವ ಜಗತ್ತಿನ ಆಯುರ್ವೇದನ ಹಚ್ಕೊಳ್ಳಿ, ಕಡಿಮೆ ಆಗೋಲ್ಲ. ಯಾಕೆಂದರೆ ಮೊದಲನೇ ತಪ್ಪು ಏನು ಅಂದರೆ ಬೆಳಗ್ಗೆ ಬೇಗ ಹೇಳೋದು, ರಾತ್ರಿ ಬೇಗ ಮಲಗೋದು. ಬೇಗ ಮಲಗೋದು ಅಂದರೆ 8 ಗಂಟೆಗಲ್ಲ, 10 ಗಂಟೆಗೆ ಮಲ್ಕೊಳ್ಳಿ. ಬೆಳಗಿನ ಜಾವ 5ರಿಂದ 4 ಗಂಟೆ, 4 ಗಂಟೆ ಆದರೆ ಆಗಲಿಲ್ಲ ಅಂದರೆ ಪರವಾಗಿಲ್ಲ, 5 ಗಂಟೆ 5:15ಗಂತೂ ಹೇಳುವಂಥ ಪ್ರಯತ್ನ ಮಾಡಿ. ನಿಮಗೆ ಪಿಂಪಲ್ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಹೋಗ್ತಾವೆ. ಅಲ್ಲೇ ನಿಮಗೆ 80% ಅಲ್ಲೇ ಸಿಗುತ್ತೆ ನಿಮಗೆ ರಿಸಲ್ಟ್, ಯಾವಾಗ, ಬೆಳಗಿನ ಜಾವ ಬೇಗ ಎದ್ದಾಗ. ಓಕೆ. ಯಾವುದೇ ಈ ಪಿಂಪಲ್ಸ್ ಅನ್ನೋದು ಭಾಳ ದೊಡ್ಡ ಸಮಸ್ಯೆ ಅಲ್ಲ, ಭಾಳ ಸಣ್ಣ ಅತಿ ಸಣ್ಣ ಸಮಸ್ಯೆ. ಅದನ್ನು ನೀವೇನು ಮಾಡಿದ್ರೆ ದೊಡ್ಡ ಸಮಸ್ಯೆ ಮಾಡ್ಕೊಳ್ತೀರಾ. ಅದಕ್ಕೆ ಯಾರು ಕೂಡ ಭಯ ಪಡೋಕ್ಕೆ ಹೋಗ್ಬೇಡಿ. ಭಾಳಷ್ಟು ಉಪಚಾರಗಳಿದ್ದಾವೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಪ್ರತಿಯೊಂದಕ್ಕೂ ಉಪಚಾರ ಇದೆ. ಭಯ ಪಡದೇ ಕೆಲಸ ಮಾಡೋದಕ್ಕೆ
ಮಹತ್ವ ಕೊಡಿ ಹೊರತು ಚಿಂತೆ ಮಾಡೋಕ್ಕಲ್ಲ. ಚಿಂತೆ ಮಾಡಿಬಿಡಿ, ಚಿಂತನೆ ಮಾಡಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.